ಇಡ್ಲಿ. ಸೊ ಚಿಬ್ಲು ಇಡ್ಲಿನ ತಿಂದು ಅಲ್ಗೂರಲ್ಲಿ ನೆಕ್ಸ್ಟು ನಮ್ಮ ಜರ್ನಿನ ಒಂದು ಸೂಪರ್ ಆಗಿರೋ ಪ್ಲೇಸು. ನಾನು ಯಾವಾಗ ಮುಡಿ ಕೊಟ್ಟನಲ್ವ ಚಿಕ್ಕ ವಯಸ್ಸಲ್ಲಿ, ನಾನು ತಗೊಬಂದ್ಬಿಟ್ಟು ಅಲ್ಲೇ ಅಂತ ಬೋರ್ಡ್ ಓಡಿಸ್ಬಿಟ್ಟು ಮುಡಿ ಕೊಡಿಸಿದ್ದು. ಆ ಲೊಕೇಶನ್ ತೋರಿಸ್ತೀನಿ ಯಾವುದು ಅಂತ. ಫ್ಯಾಮಿಲಿ ಜೊತೆ ಇರೋದ್ರಿಂದ ವಿಡಿಯೋ ವ್ಲಾಗ್. ಅಲ್ಲಿ ತಾಯಿಯವರೆಲ್ಲ ಫುಲ್ಲು ಹಾಯ್ ಹಾಯ್ ಬಾಯ್ ಬಾಯ್. ಚಿಬ್ಲು ಇಡ್ಲಿ ಇದೇನೆ ಬಾಬು ಹೋಟೆಲ್. ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಕಾನ್ಸೆಪ್ಟ್ ಏನಂದರೆ ಸಿಕ್ಕಾಬಿಡೆ ಜನ, ಭಯಂಕರ ಜನ ಇದ್ದರು. ಸುಮ್ಮನೆ ಏತಕ್ಕೆ, ಆಮೇಲೆ ಮಾಡ್ಕೊಳ್ಳೋಣ ನಿಧಾನಕ್ಕೆ. ಫ್ರೆಂಡ್ಸ್ ಜೊತೆ ಬಂದಾಗ ಅವೆಲ್ಲ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಜೊತೆ ಒಂದು ಸುಮ್ಮನೆ ನಾವು ಅಪ್ಪ ಬರ್ರ ಅಂತಾರೆ ಆಮೇಲೆ. ಸೊ ಅದಕ್ಕೆ ನಾನು ವಿಡಿಯೋ ಎಲ್ಲ ಮಾಡಿಲ್ಲ. ಆಮೇಲೆ ಅದು ಅಲ್ದಿರ ಟೈಮು 9 o'clock ಬೇರೆ ಆಗಿಬಿಟ್ಟಿತ್ತು. ಆವಾಗ ಫೋನ್ ಏನಾದರೂ ಓಪನ್ ಮಾಡಿದೆ 9 o'clockಗೆ, ಏನಾಗುತ್ತೆ ಟೆಂಪರು ಜಾಸ್ತಿ ಆಗಿಬಿಟ್ಟು ರೇಗ್ ಹಾಕ್ಬಿಡ್ತಾರೆ ಆಮೇಲೆ. ಸೊ ಅದಕ್ಕೋಸ್ಕರ ನೋ ವಿಡಿಯೋ ವ್ಲಾಗ್. ಹೆಂಗಿದ್ರಿ ಇಡ್ಲಿ? ಇಡ್ಲಿ ಬೆಣ್ಣೆ 30 ರೂಪಾಯಿ, ದೋಸೆ 30 ರೂಪಾಯಿ. ಯಾರಿಗೆ ಕೊಡ್ತಾರೆ ಈ ಕಾಲದಲ್ಲಿ? ಬರ್ರಿ ಟೇಸ್ಟ್ ನೋಡ್ರಿ, ಸಕ್ಕತ್ತಾಗದೆ, ಸಕ್ಕತ್ತಾಗಿತ್ತು. 30 ರೂಪೀಸ್ ಸ್ಪಾಟು ನಿಮ್ಮೊಂದ್ಸಲಿ ತೋರಿಸ್ತೀನಿ, ಮಿಸ್ ಮಾಡಬೇಡಿ. ನಮ್ಮ ಸಬ್ಸ್ಕ್ರೈಬ್ ಮಾಡೋದನ್ನ ಏನಂತೀರಾ? ದ ಜರ್ನಿ ಸ್ಟಾರ್ಟ್ ನಾವು. ಮಾಡಿದ್ವಲ್ಲ ಹ್ಯಾಪಿ ಫಾದರ್ಸ್ ಡೇ ಅಂತ ಅಷ್ಟೇ. ಈ ಅವ್ರು ನೋಡ್ಕೊಂಡು ಹೇಳ್ಬೇಕು ನೀನಲ್ಲಿ. ನಮ್ಮ ಮೊಬೈಲ್ ನೋಡ್ಕೊಂಡು ನಾನ್ ವೆಜ್ ಅಂತ ಬಂದರೆ ನಾವು ಯಾವತ್ತು ಫಸ್ಟ್ ಪಂಕ್ತಿಲೇ ಇರ್ತೀವಿ. ಬೆಳಗ್ಗೆಯಿಂದ ಕಾಯ್ದಿರೋದು ಈಗ ವರ್ತ್ ಫೀಲ್ ಆಯ್ತೈತೆ. ಕೃತಪ್ಪಣ್ಣ ಈಸ್ ಆನ್ ದಿ ವೇ. ಬಾಡ್ ತಿನ್ನಕ್ಕೆ ಬರ್ತಾವ್ರೆ. ಅಳಸ್ದಂಗೆ ಸಿಕ್ಕಿಲ್ವ ಅಣ್ಣ? ಹಸಿರು ರಸನ ಇನ್ನೇನು ಕಾಯ್ಬೇಕಾಯ್ತು. ಹಸಿರು ಕಾಯಿ ಕೂತ್ಕೊಂಡು ಇಲ್ಲಿ ಕೆಲಸ ಕಟ್ಟಾಯ್ತು. ಹಣ ಬಂದ ಅಂದರೆ ವೆಜ್ ಆಗಿದ್ರೆ ಇಷ್ಟು ಬೇಗ ಬರ್ತಾ ಇರಲಿಲ್ಲ. ನಾನ್ ವೆಜ್ ಅಲ್ವಾ, ಅದಕ್ಕೆ ಫಸ್ಟ್ ಲಿಸ್ಟ್ ಹಾಕಿದ್ದಾರೆ. ತಿಂದ್ಬಿಟ್ಟು ರಿಯಾಕ್ಷನ್ ಕೊಡಬೇಕು. ನಿದ್ದೆ ನೋಡ್ಬಿಡ್ತೇನೆ ಕಾರಲ್ಲಿ. ರಿಯಾಕ್ಷನ್ ಎಲ್ಲ ಕೂಡ ನನಗೆ ಬಿಡ್ತೀನಿ. ಫಸ್ಟ್ ಏನು ಹಾಕ್ಬೇಕು? ಫಸ್ಟು ಬೋಟಿ, ಚಿಕನ್, ಆಮೇಲೆ ಮುದ್ದೆ ಹಾಕ್ಬೇಕು. ಇವತ್ತು ಫಸ್ಟೇ ಹಾಕ್ತಾರೆ ಮುದ್ದೆ. ಮುದ್ದೆ ತಿನ್ಬಿಟ್ಟು ನಿದ್ದೆ ಹೊಡಿಲಿ ಅಂತ ಹಾಕ್ತಾವ್ರೆ. ಮುದ್ದೆ ತಿಂದ್ಬಿಟ್ಟು ನಿದ್ದೆನಾ? ಏನು ಕೊಟ್ಟಿಲ್ಲ, ಏನು ಬರೀ ಮುದ್ದೆ ತಿನ್ನೋದು. ಅಗ್ಗಿ ಹಂಗೇನೆ ಬೇಜಾರು ಅಗ್ಗಿ ಹೇಳ್ತೀನಿ. ಅಗ್ಗಿಯೋ ಇವಾಗ ಚರ್ಬಿ ಬಾಡು ಮಟನ್ನು ಬತ್ತಾದೆ ರಾಗು ತಿಂದು ಜಮಾಯಿಸ್ಬಿಡು. ರಿಯಾಕ್ಷನ್ಗಳು ಕೊಡ್ತಾನೆ ಸರಿಯಾಗಿ ಅವನು. ಮಟನ್ ಹೇಳೋದೇ ಇಲ್ಲ ಅವನು. ಸಾಂಬಾರ್ ಸಪ್ರೇಟ್ಲಿ, ಚಿಕನ್. ವರ್ಕೌಟ್ ಮಾಡ್ಬೇಕಾದ್ರೆ ಮಾತ್ರ ಹಿಂಸೆ ಕೊಡಲ್ಲ, ವಿಡಿಯೋ ಮಾಡಿ ಅಂತ ಹಿಂಸೆ ಕೊಡ್ತಾರೆ ಇವರು. ಅವಾಗಿಂದ ಯಾವ್ದು ವಿಡಿಯೋ ತೋರಿಸ್ತಾ ಇರೋದು? ಬರೀ ಹಂಟರ್ ತೋರಿಸ್ತಾವ್ರೆ. ಕರೆಕ್ಟಾಗಿ ಡೇಟ್ ತೋರಿಸಿ ಇವತ್ತು ಎಷ್ಟು ಅಂತ. ಡೇಟ್ ಇವತ್ತು ಮಂಡೇ, June 22. ಮುಂದಿನ ವರ್ಷ ಇಷ್ಟರಲ್ಲಿ ನನ್ನ ಹತ್ರ ಒಂದು ಹಾರ್ಲೆ ಡೇವಿಡ್ಸನ್ ಇರುತ್ತೆ. ಏನಂತೀರಾ? ತಗೊಳ್ಳ? ಚಾಲೆಂಜಾಗಿ ತಗೊಳ್ಳ? ಮುಂದಿನ ವರ್ಷ ಇಷ್ಟಕ್ಕೆ ಒಂದು ಹಾರ್ಲೆ ಡೇವಿಡ್ಸನ್ ಇಳಿಸ್ತೀನಿ. ಕಮೆಂಟ್ ಮಾಡಿ ನೋಡೋಣ. ಇಷ್ಟೆಲ್ಲ ಆದರೂ ನನಗೆ ಗೊತ್ತಾ ಇಲ್ಲ. ಇವರು ಅವಾಗಿನ್ನ ಮಾಡಿಸ್ತಾನೆ ಅವರೇ ಸಾಯಿಸ್ತಾನೆ ಅವರೇ. ಇನ್ನ ಏನು ಬ್ರೋ ಇವಾಗ? ಇದ್ಯಾವ್ದು ಬ್ರೋ ಹೊಸದು? ಏನು ಮಾಡೋದು ಬ್ರೋ ಈಗ? ಇವಾಗ ಏನು ಮಾಡೋದು? ಎಗ್ ರೈಸ್. ಇವಾಗ ಎಗ್ ರೈಸ್ ಅಂತೆ. ಚೆಸ್ಟ್ ಮಾಡಿ, ಬೈಸಿಪ್ಸ್ ಮಾಡಿ, ಇವಾಗ ಎಗ್ ರೈಸು, ಆಮೇಲೆ ಕ್ರಂಚಸ್ ಅಂತೆ. ಇಷ್ಟೆಲ್ಲ ಮಾಡಿಬಿಟ್ರೆ ದಿನ ನಾನು 1, 2, 3 6 ಪ್ಯಾಕು ಸಕಲಾಗಿ ಕುತ್ಕೊಬಿಡ್ತಾರೆ ನೋಡಿ. ಎಗ್ ರೈಸ್ ಮಾಡ್ತಾವ್ರಿ ಇವರು. ಎಗ್ ರೈಸ್ ಹಾಫ್ ಪ್ಲೇಟ್ ಹಾಕಿ ಬ್ರೋ. ಈ ಪ್ರಪಂಚಕ್ಕೆ ಏನಾಗೈತೆ ಅಂತ ಗೊತ್ತಾಗ್ತಾ ಇಲ್ಲ ನೋಡಿ. ಇಲ್ಲಿ ಅದನ್ನ ಮುಗಿಸಿ ಅಲ್ಲಿ ನೆಕ್ಸ್ಟ್ ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿ ಒಡಿಸಿ ನಮಗೆ ಹಿಂಸೆ ಕೊಡ್ತಾವ್ರೆ. ಇಲ್ಲಿ ನಮಗೆ ಒಳ್ಳೆ ಹಿಂಸೆ ಆಗ್ತೈತೆ. ಏನೇ ಆದರೂ ಇವರೇ ಕಾರಣ. ಆಫ್ ಮಾಡಿಬಿಟ್ರು ಅಂತ ರನ್ನಿಂಗಲ್ಲಿದೆ. ಇವಾಗ ಒಬ್ರದ್ದು ಕ್ರೇಜಿಯಸ್ ಫೇಸ್ ತೋರಿಸ್ತೀನಿ ನೋಡಿ. ಇಲ್ಲಿ
ಮುಕ್ಕಿರ್ತಾವನೆ ಪಾಪ ಇವೈದ ಹೊಡೆಯ ಮುಕ್ಕಿರಿತಾವ್ನಿ ಎತ್ಕೊಂಡೇ ಬಿಟ್ಟ ಬ್ರೋ 10 kg ಎತ್ಬಿಟ್ಟು ಅವಾಗಿಂದ ಫುಲ್ ಅದೇ ಎತ್ಕೊಂಡು ಓಡಾಡ್ತಾವ್ರೆ ಏನಂತೀರ ಬಸ್ ನಿಮ್ಮ ಅಭಿಪ್ರಾಯ ಅದಕ್ಕೆ ಏನು ಹೇಳೋದಿಲ್ಲ ಆಫ್ಟರ್ ವರ್ಕೌಟ್ ವಿಲ್ ಸ್ಪೀಕ್. ಫುಲ್ಲಾಗೆ ಹಾಕೊಂಡು ಚಿಚ್ಚಿಸ್ತಾ ಕೂತವ್ರು ನಮಗೆಲ್ಲನೂ ಒಳ್ಳೆ ಹಿಂಸೆ ಆಗ್ತಾಯಿದ್ದಪ್ಪ ಸ್ವಾಮಿ. ನಮ್ಗೇನಾದರೂ ಆದರೆ ಇವರೇ ಕಾರಣ, ಈ ವ್ಯಕ್ತಿನೇ ಕಾರಣ. ನಮ್ಗೇನಾದರೂ ಆದರೆ ಎಷ್ಟು ಹಿಂಸೆ ಕೊಡ್ತಾವ್ರು ಗೊತ್ತಾ ಅವಾಗಿಂದ. ಇದ್ರದ್ದು 2 ಸೆಟ್ ಅಂತೆ, ಅಲ್ಲಿ ಮಾಡೋದು 2 ಸೆಟ್ ಅಂತೆ, ಎಲ್ಲ ಸೇರಿದ್ರೆ 1 ಸೆಟ್ ಅಂತೆ. ಈ ಥರ 4 ರಿಪೀಟ್ಸ್ ಮಾಡಬೇಕಂತೆ ನಾವು. ಒಳ್ಳೆ ಎಲ್ಲ ಆಗಲೇ ಪುರಿ ಊದಂಗೆ ಊದ್ಕೊಬಿಟ್ಟದೆ. ಇನ್ನೂ ಊದಿಸ್ತಾವ್ರೆ ಪುರಿ ಊದಂಗೆ ಊದ್ಕೊಬಿಟ್ರು. ನಾನು ನಾಳೆ ಜಿಮ್ ಬರಲ್ಲ ಬ್ರೋ.